ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC ಬ್ಯಾಂಕ್ HDFC ಮರ್ಜರ್. HDFC ಬ್ಯಾಂಕ್ ಅವ್ರು ಹೇಳಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 8-10 ತಿಂಗಳೊಳಗೆ ಅಂದರೆ ಸೆಪ್ಟೆಂಬರ್ 2023 ಅಷ್ಟರೊಳಗೆ ಅವರು HDFC ಜೊತೆಗೆ ಮರ್ಜ್ ಮಾಡಿರ್ತಾರೆ, ಕಂಪ್ಲೀಟ್ ಆಗಿರ್ತದಂತ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಮರ್ಜರ್ಸ್ ಆಗಿರ್ತದೆ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಹಾಗೂ HDFC ಹತ್ರ 3500 ಎಂಪ್ಲಾಯೀಸ್ ಇದ್ದಾರೆ. ಅವರೆಲ್ಲನೂ HDFC ಬ್ಯಾಂಕಿಗೆ ಜಾಯ್ನ್ ಆಗಿಬಿಡ್ತಾರೆ. ಹಾಗೂ 508 ಬ್ರಾಂಚಸ್ ಇದೆ HDFCದು, ಅದೂ HDFC ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿಬಿಡ್ತದೆ. ಎಕ್ಸೆಪ್ಟ್ ಕೆಲವು ಬ್ರಾಂಚಸ್ಸು ಎಲ್ಲಿ HDFC ಮತ್ತು HDFC ಬ್ಯಾಂಕದು ಬ್ರಾಂಚಸ್ ಹತ್ರದಲ್ಲೇ ಇದ್ದರೆ ಆವಾಗ ಯಾವುದೋ ಒಂದು ಬ್ರಾಂಚ್ ಕ್ಲೋಸ್ ಆಗುತ್ತೆ. ನ್ಯೂಸ್ ನಂಬರ್ 2 IPOs ನೆಕ್ಸ್ಟ್ ವೀಕ್. ಮುಂದಿನ ವಾರ 1000 ಕೋಟಿ ಅಪ್ರಾಕ್ಸಿಮೇಟ್ಲಿ 2 IPO ಕಲೆಕ್ಟ್ ಆಗುತ್ತೆ ಮಾರ್ಕೆಟ್ಸಿಂದ. ಧರ್ಮಾಜ್, ಕ್ರಾಪ್ ಗಾರ್ಡ್ ಹಾಗೂ ಯೂನಿಪಾರ್ಟ್ಸ್ ಇಂಡಿಯಾ ನೆಕ್ಸ್ಟ್ ವೀಕು ಅವ್ರ IPOs ಲಾಂಚ್ ಮಾಡ್ತಾರೆ. ಇಲ್ಲಿವರೆಗೆ ನವಂಬರ್ 2022 9,500 crores IPOs ಮುಖಾಂತರ ಕಲೆಕ್ಟ್ ಆಗಿದೆ. 8 ಕಂಪ್ನೀಸು ಅವ್ರ IPOಸನ್ನು ಲಾಂಚ್ ಮಾಡಿದರು. ಹಾಗೂ ಧರ್ಮಾಜ್ ಕ್ರಾಪ್ ಗಾರ್ಡ್ IPO 28ನೇ ತಾರೀಕಿಂದ 30ನೇ ತಾರೀಕು ನವಂಬರ್ ಇರುತ್ತೆ. ಯೂನಿಪಾರ್ಟ್ಸ್ IPO 30ನೇ ತಾರೀಕು ನವಂಬರಿಂದ 2ನೇ ತಾರೀಕು ಡಿಸೆಂಬರ್ ಆಗುತ್ತೆ. ನ್ಯೂಸ್ ನಂಬರ್ 3, ಟೇಕ್ ಓವರ್ ಆಫ್ L&T ಮ್ಯೂಚುವಲ್ ಫಂಡ್. HSBC ಅಸೆಟ್ ಮ್ಯಾನೇಜ್ಮೆಂಟು ಅವರು ಕಂಪ್ಲೀಟಾಗಿ ಆಕ್ವಸಿಷನ್ ಮಾಡಿದ್ದಾರೆ L&T ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ಫ್ರಾಮ್ L&T ಫೈನಾನ್ಸ್ ಹೋಲ್ಡಿಂಗ್ಸ್. L&T ಫೈನಾನ್ಸ್ ಹೋಲ್ಡಿಂಗ್ಸಿಗೆ HSBC ಅವರು 3,485 crores ಕೊಟ್ಟಿದ್ದಾರೆ. ಹಾಗೂ ಈ ಎರಡು ಕಂಪ್ನಿ ಸೇರಿಸ್ಕೊಂಡು ಅಂದರೆ HSBC ಮ್ಯೂಚುವಲ್ ಫಂಡ್, L&T ಮ್ಯೂಚುವಲ್ ಫಂಡ್ ಸೇರಿಸ್ಕೊಂಡು 85,000 crores ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇದೆ ಸೆಪ್ಟೆಂಬರ್ 2022 ಪ್ರಕಾರ. ಈ ಪರ್ಟಿಕ್ಯುಲರ್ ಅಕ್ವಿಸಿಷನ್ ಆದಮೇಲೆ HSBC ಮ್ಯೂಚುವಲ್ ಫಂಡು 14th ಲಾರ್ಜೆಸ್ಟ್ ಫಂಡ್ ಹೌಸ್ ಆಗುತ್ತೆ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. 400 ಹೊಸ ವಂದೇ ಭಾರತ್ ಟ್ರೈನ್ಸು ಮೋಸ್ಟ್ ಪ್ರಾಬ್ಲಿ ಯೂನಿಯನ್ ಬಜೆಟ್ ಫೆಬ್ರವರಿ 2023 ಅನೌನ್ಸ್ ಆಗುತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಹಾಗೂ ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು ಅಪ್ರಾಕ್ಸಿಮೇಟ್ಲಿ 20,828 ಕೋಟಿ ಜಾಸ್ತಿ ಆಗಿದೆ 18 ನವಂಬರ್ 2022 ವೀಕಲ್ಲಿ. ಹಾಗೂ ಟೋಟಲಿ ಈಗ 44.87 lakh crores ಇದೆ ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.